ಫನ್ನು, ಕಾಮಿಡಿ, ಫ್ಯಾಮಿಲಿ ಪೇ ಮಾಡಿದಿರೋ ಮೂವಿಗೆ ಅಮೌಂಟ್ನ ಸೊ ಅದು ಕಂಪ್ಲೀಟ್ ವರ್ತ್ ಇದೆ. ಸೊ ಡಾಲಿ ಅವ್ರ ಕ್ಯಾರೆಕ್ಟರ್ ಬಂದಿದ್ದಲ್ಲಿ ರೇಸರ್, ಬೈಕ್ ರೇಸರ್. ಸೊ ಇಲ್ಲಿ ಫೋಟೋ ನೋಡ್ತಿದ್ದೀರಾ. ಸೊ ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಹೇಳೋ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಆಲ್ರೆಡಿ ತಮ್ಮನೇಲ್ ಮಾಡಿರ್ತಾರೆ, ಏನಂತ ನೋಡಿರ್ತೀರಾ. ಸೊ ತಿರುಗಿ ಏನಪ್ಪ ರಿವ್ಯೂ ವಿಡಿಯೋ ಮಾಡ್ತೀನಲ್ಲ ಅಂತ ಅನ್ಕೋಬೇಡಿ. ಸೊ ಮುಂದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಳ್ಳೊಳ್ಳೆ ಒಂದು ಕಂಟೆಂಟ್ ಕೊಡ್ತೀನಿ, ಮತ್ತೆ ಇನ್ನೊಂದು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಯಾವ ಮೂವಿ ಅಂತಂದ್ರೆ ಆಲ್ರೆಡಿ ತಮ್ಮನೇಲ್ ಮಾಡಿರ್ತಾರೆ, ಅದೇ ನೋಡಿರ್ತೀರಾ. ಸೊ ಮದರ್ ಪ್ರಾಮಿಸ್ ಈ ಮೂವಿ ಬಗ್ಗೆ ನಾನು ಕಂಪ್ಲೀಟ್ ಆಗಿ ರಿವ್ಯೂ ಕೊಡ್ತೀನಿ. ಮತ್ತೆ ಇನ್ನೊಂದು ಯಾವುದೇ ರೀತಿಯಾದ ಸ್ಟೋರಿ ಎಕ್ಸ್ಪ್ಲೈನ್ ನಾನು ಮಾಡೋದಿಲ್ಲ. ಮತ್ತೆ ಈ ತರ ಈ ಸೀನಲ್ಲಿ ಚೆನ್ನಾಗಿದೆ, ಆ ಸೀನಲ್ಲಿ ಚೆನ್ನಾಗಿದೆ ಅಂತ ಹೇಳಕ್ ಹೋಗೋದಿಲ್ಲ. ಏನಕ್ಕೆ ಅಂತಂದ್ರೆ ಇನ್ನ ನೆನ್ನೆ ತನ ರಿಲೀಸ್ ಆಗಿದೆ. ಸೊ ಅದಕ್ಕೋಸ್ಕರ ಇನ್ನ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ನಿಮಗೆ, ಸೊ ನಿಮ್ಗೆ ಥಿಯೇಟ್ರಲ್ಲಿ ಹೌದಾ ಸರಿ ಆಯ್ತು ಅಂದ್ಬಿಟ್ಟು ಸೊ ನಿಮಗೂ ಒಂದು ಇದಾಗೋಗುತ್ತೆ. ಸೊ ಅದಕ್ಕೋಸ್ಕರ ಸ್ಟೋರಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಸೊ ನನಗೇನು ಅನಿಸ್ತು ಅಂತ ಹೇಳ್ತೀನಿ. ಮತ್ತೆ ಮೂವಿ ಕ್ಯಾರೆಕ್ಟರ್ಸ್ ಯಾರ್ಯಾರು ಹೇಗೆ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಸ್ಟೋರಿ ಯಾವ ಥರ ಇದೆ, ಕಾಮಿಡಿನ, ಫುಲ್ ಕಾಮಿಡಿನ, ಇಲ್ಲ ಸಸ್ಪೆನ್ಸ್, ಇಲ್ಲ ಫ್ಯಾಮಿಲಿನ, ಇಲ್ಲ ಒಂಥರ ಅರ್ಧ ಕಾಮಿಡಿ ಅರ್ಧ ಬೋರಿಂಗ, ಆ ಥರ ಯಾವ ಥರ ಇದೆ ಅಂತ ನಿಮ್ಗೆ ಹೇಳ್ತೀನಿ. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತೀನಿ. ಸೊ ಹೊಸ ಕ್ಯಾರೆಕ್ಟರ್ಸ್ಗೆ ಚಾನ್ಸಸ್ ಕೊಟ್ಟಿದ್ದಾರೆ. ಸೊ ಅದು ಯಾರ್ಯಾರು ಏನು ಎತ್ತವ್ರೆ ಅಂತಾನು ಹೇಳ್ತೀನಿ, ಮತ್ತೆ ಅವ್ರದ್ದು ಹೇಗಿದೆ ಕಾಮಿಡಿ ಅಂತಾನು ಕೂಡ ಹೇಳ್ತೀನಿ. ಸೊ ಲೇಟ್ ಆಗಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾರು ಏನು ಎತ್ತವನೇನು ಪ್ರೈಸ್ ಎಲ್ಲ ಗೆದ್ದಿರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಮೂವಿ ಇದು. ಸೊ ಅಲ್ಲಿಗೆ ನಮ್ಮ ಡಾಲಿ ಎಂಟ್ರಿ ಆಗುತ್ತೆ. ಸೊ ಅವನು ಈ ತರ ಕತೆ ಹೇಳಿದಾಗ ಅವ್ನು ಗೊತ್ತಾಗುತ್ತೆ. ಸೊ ಅಲ್ಲಿಗೆ ಡಾಲಿ ಎಂಟ್ರಿ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗು. ಸೊ ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಸೊ ಮೂವಿ ಬಂದು ಯಾವ ಬೇಸ್ ಮೇಲೆ ತೆಗ್ದಿದ್ದಾರೆ ಅಂತಂದ್ರೆ, ಒಂದು ಹೊಸದಾಗಿ ಏನಾದ್ರು ಒಂದು ತೆಗ್ದಿದ್ದಾರೆ ಮೂವಿ. ಸೊ ಸಖತ್ತಾಗಿದೆ ಮೂವಿ, ಸೂಪರ್ ಆಗಿ, ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಮತ್ತೆ ಇನ್ನೊಂದು ಸ್ಟೋರಿ ಆಗಿರ್ಬೋದು. ಸೊ ಒಂದೊಳ್ಳೆ ಫನ್ನು, ಕಾಮಿಡಿ, ಫ್ಯಾಮಿಲಿ, ಎಂಟರ್ಟೈನ್ಮೆಂಟ್, ಸೊ ಪ್ರತಿಯೊಂದು ಇದೆ ಮೂವಿಲಿ. ಸೊ ಆಲ್ಮೋಸ್ಟ್ ನೀವು ಹೋಗಿ ಥಿಯೇಟ್ರಿಗೆ ನಿಮ್ಗೆ ಏನು ಪೇ ಮಾಡಿದ್ದೀರ ಮೂವಿಗೆ ಅಮೌಂಟ್ನ, ಸೊ ಅದು ಕಂಪ್ಲೀಟ್ ವರ್ತ್ ಇದೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಗೆ ಬೋರ್ ಆಗೋವಂಥ ಒಂದೇ ಒಂದು ಸೀನ್ ಕೂಡ ಇಲ್ಲ ನಿಮಗೆ. ಸೊ ಹಂಗೇನೆ ಕಾಮಿಡಿ ಹೆಂಗಿದೆಯೋ ಸೊ ಎಮೋಷನ್ಸು ಹಂಗೆ ಇದೆ. ಸೊ ಫ್ಯಾಮಿಲಿದು ಹಂಗೆ ಇದೆ, ಎಂಟರ್ಟೈನ್ಮೆಂಟ್ ಕೂಡ ಹಂಗೆ ಫುಲ್ ಬ್ಯಾಲೆನ್ಸ್ಡ್ ಅಂದರೆ ಫುಲ್ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಯಾವುದೇ ಕಾರಣಕ್ಕೆ ಒಂದು ಫಸ್ಟ್ ಹಾಫ್ ಕಾಮಿಡಿ, ಸೆಕೆಂಡ್ ಹಾಫ್ ಒಂಥರ ಯಾಕಾದರೂ ನೋಡ್ತೀನಿ ಒಂಥರ ಬೇಜಾರು. ಸೊ ಈ ಥರ ಒಂದು ಫೀಲೇ ಕೊಡೋದಿಲ್ಲ. ಸೊ ಫಸ್ಟ್ ಹೇಳ್ದಂಗೆ, ಸೊ ಡಾಲಿ ಅವ್ರ ಕ್ಯಾರೆಕ್ಟರ್ ಬಂದಿದ್ದಲ್ಲಿ ರೇಸರ್, ಬೈಕ್ ರೇಸರು. ಸೊ ಅವರ ಒಂದು ಡ್ರೀಮ್ ಬಂದು ಒಂದು ದೊಡ್ಡ ಬೈಕ್ ರೇಸರ್ ಆಗಬೇಕು. ಇವರು ಇರ್ತಾರೆ ಗೊತ್ತಾ, ಮೋಟೋ GPಲಿ VR46 ವ್ಯಾಲೆಂಟಿನೋ ರಾಸಿ. ಸೊ ಅವ್ರ ಥರ ಒಂದು ರೇಸರ್ ಆಗಬೇಕು ನಾನು. ಸೊ ಚೆನ್ನಾಗಿ ಇದು ಗೆಲ್ಲಬೇಕು, ಕಪ್ಪೆಲ್ಲ ಗೆಲ್ಲಬೇಕು. ಸೊ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಂಟರ್ನ್ಯಾಷನಲ್ ಹೋಗ್ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಆಸೆನ ತೀರ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ. ಸೊ ಒಂದು ಲೆವೆಲ್ಗೆ ಅವರ ಒಂದು ಹೆಸರು ಮಾಡಿ, ಸೊ ರೇಸಲ್ಲಿ ಎಲ್ಲ ಗೆದ್ಕೊಂಡು ಮತ್ತೆ ಇನ್ನೊಂದು ಅವ್ರ ಮನೇಲಿ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಮತ್ತೆ ಇನ್ನೊಂದು ಅವ್ರ ಮದರ್ ಕ್ಯಾರೆಕ್ಟರ್ ಬಂದು, ಸೊ ಇಲ್ಲಿ ಫೋಟೋ ನೋಡ್ತಿದ್ದೀರಾ. ಸೊ ನನಗೆ ಹೆಸರು ಮರ್ತೋಗಿದೆ, ಸೊ ಅದಕ್ಕೋಸ್ಕರ ಫೋಟೋ ತೋರಿಸ್ತೀನಿ ನೋಡಿ. ಸೊ ಇವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಮತ್ತು ಅವರ ಅಮ್ಮನೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ರೇಸ್ ಸಿಕ್ಕಾಪಟ್ಟೆ ಇಷ್ಟ, ಸೊ ಹಂಗೆ ಹಿಂಗೆ ಅಂತ. ಸೊ ಈ ಥರ ಒಂದು ಬೇಸ್ ಇದೆ ಮೂವಿ ಇದು. ಮತ್ತು ಇನ್ನೊಂದು ಸಪೋರ್ಟಿವ್ ಆಗಿದೆ, ಮತ್ತು ಅವ್ರ ಫ್ರೆಂಡ್ಸು ಕೂಡ ಸಪೋರ್ಟ್ ಇರ್ತಾರೆ. ಮತ್ತು ಏನಾಗುತ್ತೆ ಅಂತಂದರೆ, ಸೊ ಫೈಟಿಂಗು ಎಲ್ಲಾನು, ಕಾಮಿಡಿ ಎಲ್ಲ ಇದೆ, ಪ್ರತಿಯೊಂದು ಇದೆ ಫಿಲಮ್ ನಾರ್ಮಲ್ ಅದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಮೇಯ್ನು, ಸೊ ಈ ಮೂವಿಲಿ ಬಂದು ಕಾಮಿಡಿ ಅವರು ಹೊಸೊಬ್ರು ಏನಕ್ಕೆ ಹಾಕ್ಕೊಂಡಿದ್ದಾರೆ, ಯಾರನ್ನ ಹಾಕ್ಕೊಂಡಿದ್ದಾರೆ ಅಂತಂದರೆ, ಸೊ ಆಲ್ಮೋಸ್ಟ್ ನೀವು ಇವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತೀರ. ಸೊ ಅದರಲ್ಲಿ ಬರೋವಂಥ ಒಂದು ಕಾಮಿಡಿ ರೀಲ್ಸು ಮತ್ತು ಫನ್ ರೀಲು, ಸೊ ಯಾರ್ಯಾರು ಮಾಡ್ತಿದಾರೋ, ಸೊ ಒಂದು ಒಳ್ಳೆ ಫೇಮಸ್ ಆಗಿರೋರು ಕನ್ನಡದವರು. ಸೊ ಹಳೆಯೊಬ್ರು ಅಂದ್ರೆ ಸೊ ಅವಾಗಿಂದ ಒಂದು ಕೊರೋನಾ ಟೈಮಿಂದ, ಸೊ ಇಲ್ಲ ಕೊರೋನಾ ಆದ್ಮೇಲಿಂದ ಸ್ಟಾರ್ಟ್ ಮಾಡ್ಕೊಂಬಂದಿದಾರಲ್ಲ, ಸೊ ಅಂಥವ್ರು ಕೂಡ ಯಾರ್ಯಾರು ಮಾಡಿದಾರೋ ಸೊ ಅವರು ಕೂಡ ಈ ಮೂವಿಲಿ ಮಾಡಿದ್ದಾರೆ. ಸೊ ಅದು ಬಿಟ್ಟು ಮತ್ತೆ ಇನ್ನೊಂದು ಕಾಮಿಡಿ ಶೋಸ್ ಯಾವ್ದು ಬರುತ್ತೋ ಕನ್ನಡ ಚಾನಲ್ಸಲ್ಲಿ, ಸೊ ಅದರಲ್ಲೂ ಯಾರ್ಯಾರು ಮಾಡಿದಾರೋ ಮೇಯ್ನು ಸೊ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೊ ಅವರು ಕೂಡ ಈ ಮೂವಿಲಿದ್ದಾರೆ. ಮತ್ತು ಏನಕ್ಕೆ, ಮತ್ತು ಇನ್ನೊಂದು ಕಾಮಿಡಿ ಎಕ್ಸ್ಪೀರಿಯನ್ಸ್ ಆಗಿರೋರು ಕೂಡ ಈ ಮೂವಿಲಿದ್ದಾರೆ. ಸೊ ಏನಕ್ಕೆ ಅಂತಂದರೆ, ಸೊ ಹೊಸೊಬ್ರಿಗೆ ಫುಲ್ ಕಾಮಿಡಿ ಇದು ಕೊಟ್ಬಿಟ್ರೆ ಸೊ ಅದು ಒಂಥರ ಇದು ಚೆನ್ನಾಗಿರೋದಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ಒಬ್ಬ ಕಾಮಿಡಿಯನ್ನು ತಂದಾಗಿ ಮಿಕ್ಸ್ ಮಾಡಿದ್ರೆ, ಸೊ ಇದು ಹೊಸೊಬ್ರ ಜೊತೆಗೆ ಸೊ ಅಲ್ಲಿಗೆ ಸೊ ಚೆನ್ನಾಗಿ ಕಾಣುತ್ತೆ ಕಾಮಿಡಿ ಅಂದ್ಬಿಟ್ಟು ಸೊ ಈ ಥರ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಕಾಮಿಡಿ ಇದೆ ಮೂವಿಲಿ. ಮತ್ತು ಇನ್ನೊಂದು, ಸೊ ಆಲ್ಮೋಸ್ಟ್ ಕಾಮಿಡಿ ಅಂತಂದ್ರೆ ಬಂದ್ಬಿಟ್ರೆ ಡಾಲಿ ಅವ್ರ ಪಿಕ್ಚರ್ಸಲ್ಲಿ ಸೊ ಅವ್ರ ಜೊತೆ ಯಾರ್ಯಾರು ಮಾಡಿದ್ರು, ಸೊ ಆಲ್ಮೋಸ್ಟ್ ಬಡವ ರಾಸಗಾಲದಲ್ಲಿ ಯಾರ್ಯಾರು ಮಾಡಿದ್ರು, ಸೊ ಸ್ವಲ್ಪ ಕಾಮಿಡಿ ಸೀನ್ಸು, ಸ್ವಲ್ಪ ಸೈಡ್ ಕಾಮಿಡಿ ಥರ
ಸೆಂಟ್ರಲ್ ಕಾಮಿಡಿ ಮಾಡೋ ಥರ. ಸೊ ಈ ಥರ ಯಾರು ಮಾಡಿದಾರೋ ಸೊ ಅವರೇ ಇದರಲ್ಲೂ ಇರೋದು. ಸೊ ಅವ್ರ ಜೊತೆಗೆ ಹೊಸೊಬ್ರು ಮತ್ತೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅಂತ. ಸೊ ಇದು ಸೂಪರ್ ಆಗಿದೆ, ಕಾಮಿಡಿ ಸೀನ್ಸ್ ಸೂಪರ್ ಆಗಿದೆ, ಮತ್ತೆ ಇನ್ನೊಂದು ಎಮೋಷನ್ಸ್ ನೀನು ಸಖತ್ತಾಗಿದೆ. ಮತ್ತೆ ಇನ್ನೊಂದು ಸೊ ಇಲ್ಲಿ ಕಿತ್ತಾಟ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಸೊ ಡಾಲಿ ಅವ್ರಿಗೂ ಮತ್ತೆ ಅವ್ರ ಫ್ರೆಂಡ್ಗೂ ಸೊ ಒಂದು ಸ್ಕೂಲಲ್ಲಿ ಒಂದು ಇದಿರುತ್ತೆ. ಸೊ ನೀನೇನಾಗಬೇಕು ಅಂತ ಕೇಳ್ತೀವಿ. ಸೊ ಈ ಥರ ಕೇಳಿದಾಗ ಡಾಲಿ ಅವ್ರು ಕೇಳಿದಾಗ ರೇಸರ್ ಆಗಬೇಕು ಅಂತಾರೆ. ಅವ್ರ ಫ್ರೆಂಡ್ ಬಂದು ಕೇಳಿದಾಗ ನಾನು ನಾಸಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಏನಾಗಿದೆ, ಎಲ್ರಿಗೂ ಕ್ಲಾಸ್ ಎಲ್ಲ ನಗ್ತಾರೆ. ಸ್ಕೂಲು ಇದಲ್ಲ, ಸೊ ಆ ಥರ ಒಂದು ವೈಬಲ್ ತೆಗ್ದಿರೋದಷ್ಟೇ ಅದು. ಸೊ ಆ ಥರ ಒಂದು ತೆಗೆದು ಸೊ ಹಂಗೆ ಆಗ್ತಾ ಹೋಗ್ತಾ ಸೊ ಜಗಳ ಆಗುತ್ತೆ ಡಾಲಿಗೂ ಮತ್ತು ಅವ್ರ ಫ್ರೆಂಡ್ಗೂ. ಸೊ ಈ ಥರ ಆದಾಗ ಸೊ ಇವ್ರಿಬ್ರಿಗೆ ಕ್ಲಾಶ್ ಆಗೋದು. ಅದನ್ನು ಒಂದು ಲೈನ್ ಮಾಡಿ ಇಟ್ಬಿಟ್ಟಿರ್ತಾರೆ ಒಂದಿಷ್ಟು ಏರಿಯಾದಲ್ಲಿ. ಸೊ ಅವ್ರ ಕಡೆಯವ್ರು ಈ ಕಡೆ ಬರಂಗಿಲ್ಲ, ಅವ್ರ ಕಡೆ ಹೋಗಂಗಿಲ್ಲ. ಸೊ ಆ ಥರ ಮಾಡಿ ಇಟ್ಬಿಟ್ಟಿರ್ತಾರೆ ಒಂಥರ. ಸೊ ಅದು ಕಿತ್ತಾಟ ಇದೆಲ್ಲ ಆಗ್ಬಾರ್ದು. ಮತ್ತು ಇನ್ನೊಂದು ಮದರ್ ಪ್ರಾಮಿಸ್ ಏನಕ್ಕೆ ಹೆಸರು ಇದೆ ಅಂತಂದ್ರೆ, ವಿನಯ್ ಪ್ರಸಾದ್ ಮ್ಯಾಮ್, ಗೈಸ್ ಇವಾಗ ನೆನಪು ಬಂತು ನೇಮು. ವಿನಯ್ ಪ್ರಸಾದ್ ಮ್ಯಾಮು ಡಾಲಿ ಮದರ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಸೊ ಅವರು ಒಂದು ಇಶ್ಯೂ ಇಂದ ಸತ್ತೋಗ್ತಾರೆ. ಸತ್ತೋಗಾದ್ಮೇಲೆ ಏನಾಗುತ್ತೆ, ಸಮಾಧಿ ಹತ್ರಕ್ಕೆ ಹೋಗಿ ಈ ಥರ ಡಾಲಿ ಅವರು ಈ ಥರ ಎಲ್ಲ ಕಿತ್ತಾಡೋದು ಇಲ್ಲ, ಮತ್ತೆ ಇನ್ನೊಂದು ಆ ಥರ ಏನು ಮಾಡೋದೇ ಇಲ್ಲ, ಏನು ಈ ಥರ ಏನು ನಡೆಯೋದಿಲ್ಲ ಅಂದ್ಬಿಟ್ಟು ಮದರ್ ಪ್ರಾಮಿಸ್ ಅಂತ ಇದು ಮಾಡ್ತಾರೆ ಸೊ ಸಮಾಧಿಗೆ. ಸೊ ಅದಕ್ಕೆ ಮೂವಿ ಹೆಸರು ಮದರ್ ಪ್ರಾಮಿಸ್ ಅಂತ ಇದು ಮಾಡಿರೋದು. ಸೊ ಗೈಸ್ ಇನ್ನೂ ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ ಮೂವಿನ. ಸೊ ಒಂದೊಳ್ಳೆ ಫನ್ನು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಸಕ್ಕತ್ತಾಗಿದೆ. ಸೊ ಯಾರಿಗೆ ಒಂದೇ 1% ಕೂಡ ಬೋರ್ ಆಗೋದಂಥ ಸೀನ್ಗಳೇ ಇಲ್ಲ. ಸೊ ಮಜಾ ಇದೆ, ಹೋಗಿ ಬೇಗ ನೋಡಿ. ಇನ್ನು ಯಾರು ನೋಡಿಲ್ಲ ಅಂತಂದರೆ ನಿಮ್ಮ ಮನೆ ನಿಯರ್ ಯಾವ್ಯಾವ ಥಿಯೇಟ್ರು, ಯಾವ್ಯಾವ PVR, ಯಾವ್ಯಾವ ಮಾಲಲ್ಲಿ ಎಲ್ಲ ಹಾಕಿದಾರೋ ಸೊ ಹೋಗಿ ಬೇಗ ನೋಡಿ ಮೂವಿ. ಸೊ ಒಂದು ಒಳ್ಳೆ ಫಿಲಮ್ ಇದೆ. ಮತ್ತು ಇನ್ನೊಂದು 2026 ಹಾಫ್ ಆಫ್ ದ ಇಯರ್ ಆದಮೇಲೆ ಸೊ 2026 ಆಫ್ ಆಗೋಗಿದೆ. ಸೊ ಇವಾಗಿನ ಆಫ್ ಇರೋದಷ್ಟೇ. ಸೊ ಈ ಆಫಲ್ಲಿ ಒಂದೊಳ್ಳೆ ಬಿಗ್ ಹಿಟ್ ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಅಪ್ಕಮಿಂಗ್ ಡೇಸಲ್ಲಿ ಕೂಡ ಒಳ್ಳೊಳ್ಳೆ ಫಿಲಮ್ ಕೊಡ್ತಿದ್ದಾರೆ ಸೊ ಡಾಲಿ ಅವರು. ಇವಾಗ ಮದರ್ ಪ್ರಾಮಿಸ್ ಬಂತು. ಸೊ ನೆಕ್ಸ್ಟ್ ಆಪರೇಷನ್ ಡ್ರೀಮ್ ಥಿಯೇಟರ್ 666 ಸೊ ಅದು ಬರುತ್ತೆ. ಸೊ ಅದಾದಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಒಂದು ಒಳ್ಳೆ ಮೂವೀಸ್ ಕೊಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಆಪರೇಷನ್ ಡ್ರೀಮ್ ಥಿಯೇಟರ್ ಬಂದು 90s. ಸೊ ಅದನ್ನ ಯಾರು ನೋಡಿಲ್ಲ ರಿವ್ಯೂ ಅಂತಂದರೆ ಟ್ರೈಲರ್ ರಿವ್ಯೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತು ಲಿಂಕಲ್ಲಿ ಬರ್ತಿರುತ್ತೆ, ಹೋಗ್ಬೇಕ ನೋಡಿ ಇನ್ನು ಯಾರು ನೋಡಿಲ್ಲ ಅಂದರೆ. ಮತ್ತು ಅಣ್ಣ ಫ್ರಮ್ ಮೆಕ್ಸಿಕೋ ಇನ್ನು ಅದು ಹೆಸರೇ ಕೇಳಿಲ್ಲ ಅಂತಂದರೆ ಯಾರದು ನೋಡಿಲ್ದಿರೋರು ಇದ್ದರೆ ಸೊ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. ಅದು ಬಟನಲ್ಲಿ ಬರೋಕ್ಕಾಗಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಬರೀ ಟೈಟಲ್ ಲಾಂಚ್ ಅನ್ಸುತ್ತೆ, ಅದು ಟೈಟಲ್ ಲಾಂಚು ಇಲ್ಲ ಟೀಸರ್ ಲುಕ್ಕು ಅಂತ ಏನೋ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಇರೋದು. ಸೊ ಅದು ಕೂಡ ಡಿಸ್ಕ್ರಿಪ್ಷನ್. ಸೊ ಈಸ್ ಮದರ್ ಪ್ರಾಮಿಸ್ದು ನಾನು ಹೇಳ್ತಿದ್ದಂಗೆ ಸೊ ಆ ಥರ ಒಂದು ಪ್ರಾಮಿಸ್ ಮಾಡಾದ್ಮೇಲೆ ಸೊ ಅದಕ್ಕೆ ಮದರ್ ಪ್ರಾಮಿಸ್ ಅಂತ ನೇಮ್ ಇಟ್ಟಿರೋದು ಮೂವಿಗೆ. ಮತ್ತು ಇನ್ನೊಂದು ಒಳ್ಳೊಳ್ಳೆ ಕಂಟೆಂಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಮೂವಿ. ಸೊ ಸೂಪರ್ ಆಗಿದೆ. ಸೊ ನನಗಂತೂ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ಅಂತಂದರೆ ಮೂವಿನ ಬೇಗ ಹೋಗಿ ನೋಡಿ. ಸೊ ಕನ್ನಡ ಫಿಲಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಗೊತ್ತಿಲ್ಲ ಏನು ಮಾಡಬೇಕು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಆಗ್ತಾ ಸಣ್ಣ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಇನ್ನೊಂದು ಯೂಟ್ಯೂಬ್ ಬಯೋದಲ್ಲಿ ಕೂಡ ಲಿಂಕ್ ಇರುತ್ತೆ, ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಇನ್ನು ಯಾರು ಫಾಲೋ ಮಾಡಿಲ್ಲ. ಪ್ರತಿಯೊಂದು ನಾನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಸೊ ನೆಕ್ಸ್ಟ್ ಯಾವ ವ್ಲಾಗ್ ಬರುತ್ತೆ, ನೆಕ್ಸ್ಟ್ ಏನು ಮಾಡ್ತಿರ್ತೀನಿ ಅನ್ನೋದು ಅಲ್ಲಿ ಅಪ್ಡೇಟ್ಸ್ ಬಂದೇ ಬರುತ್ತೆ ಸ್ಟೋರಿಲಿ. ಸೊ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಇನ್ನು ಯಾರು ಫಾಲೋ ಮಾಡಿಲ್ಲ. ಸೊ ಮುಂದಿನ ಹೊಸ ವ್ಲಾಗಲ್ಲಿ ಏನಾದರೂ ಹೊಸದಾಗಿ ಬೇರೆ ಥರ ಏನಾದ್ರು ಟ್ರೈ ಮಾಡೋಣ. ಸೊ ಚಾಲೆಂಜಸ್ಸು ಇಲ್ಲ ಈಗ RR ಎಕ್ಸ್ಪ್ಲೋರೋ ಬೇರೆ ಏನೋ ಒಂದು ಮಾಡೋಣ. ಸೊ ಅಂಟಿಲ್ ದೆನ್ ಸಿ ಯು ಗೈಸ್.